ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 9 ಶ್ರೀಲಕ್ಷ್ಮಿ ಉಪಾಖ್ಯಾನ. ಶ್ರೀಲಕ್ಷ್ಮಿಯು ಮಹಾಸುಂದರಿಯು, ಮೇಘದಂತೆ ಕಪ್ಪು ಕೇಶರಾಶಿಯುಳ್ಳವಳು, ಬಿಳಿಯ ಸಂಪಿಗೆಯಂತೆ ಮೈಬಣ್ಣ, ಸುಖಕರಳು, ಮನೋಹರಳು, ಶರತ್ಕಾಲದ ಚಂದ್ರನು ನಾಚುವಂತೆ ಕಾಂತಿಯುಳ್ಳವಳು, ಪದ್ಮಾಕ್ಷಿಯು, ವಿಷ್ಣುಪ್ರಿಯಳು, ಚತುರ್ಭುಜಳು, ಲಕ್ಷ್ಯತೆ ದೃಶ್ಯತೆ ವಿಶ್ವಸ್ನಿಗ್ಧ ದೃಷ್ಟ್ಯ ಯಥಾನಿಶಂ, ದೇವಿ ಭೂತ ಚ ಮಹತಿ ಮಹಾಲಕ್ಷ್ಮೀ ಚ ಸಾ ಸ್ಮೃತ. ಪ್ರಪಂಚವನ್ನು ಪ್ರೀತಿಯ ದೃಷ್ಟಿಯಿಂದ ನೋಡುವ ದೇವತೆಗಳಲ್ಲಿ ದೊಡ್ಡವಳಾದುದರಿಂದ ಮಹಾಲಕ್ಷ್ಮಿ ಎಂದು ಪ್ರಸಿದ್ಧಳು. ವೈಕುಂಠದಲ್ಲಿ ಶುದ್ಧ ಸತ್ವಸಂಪನ್ನಳು, ಸೌಭಾಗ್ಯ ಸಂಪೂರ್ಣಳು, ಸಮಸ್ತರಲ್ಲಿ ದಯಾಗುಣ ಸ್ವರೂಪಳು, ಮಂಗಲಮಯಿಯೂ ಆಗಿರುವಳು. ಸ್ವರ್ಗಲಕ್ಷ್ಮಿ, ನಾಗಲಕ್ಷ್ಮಿ, ರಾಜ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿಯು ಆ ಮಹಾಲಕ್ಷ್ಮಿಯೇ. ಸೃಷ್ಟಿಯ ಸಕಲ ವಸ್ತುಗಳಲ್ಲಿ ಸಾರ ಸರ್ವಸ್ವಳು ಲಕ್ಷ್ಮಿಯೇ. ಗೋವುಗಳಲ್ಲಿ ಕಾಮಧೇನು, ಯಜ್ಞನ ಪತ್ನಿ ದಕ್ಷಿಣ, ಕಮಲಗಳಲ್ಲಿ ಕಾಂತಿ, ಚಂದ್ರನಲ್ಲಿ ಶೋಭಾ, ಸೂರ್ಯನಲ್ಲಿ ಪ್ರಕಾಶವು ಲಕ್ಷ್ಮಿಯು. ರತ್ನಗಳು, ಫಲಗಳು, ಉದಕಗಳು, ಪತಿವ್ರತೆಯರು, ಗೃಹ, ಸಾರಭೂತ ಸಸ್ಯ, ಸುಂದರ ವಸ್ತ್ರ, ಶೃಂಗಾರ ಸಾರ ಸೌಂದರ್ಯ, ಪ್ರತಿಮೆ, ಮಂಗಳ ಕಲಸಗಳು, ಮುತ್ತು, ಹೂ, ಹಾಲು, ಶ್ರೀಗಂಧ, ಶುಭ್ರಮೇಘ, ನೂತನ ವಸ್ತುಗಳಲ್ಲಿ ಕಂಗೊಳಿಸುವವಳು ಲಕ್ಷ್ಮೀದೇವಿ. ಎಲ್ಲ ಕಾಲಗಳಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲರೂ ಪೂಜಿಸುವುದು ಮಹೇಶ್ವರ್ಯ ಅಧೀಶ್ವರಿ ಮಹಾಲಕ್ಷ್ಮಿಯನ್ನೇ. ಪೂರ್ವದಲ್ಲಿ ದುರ್ವಾಸ ಮುನಿಯು ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಕಂಡು ಸ್ತೋತ್ರ ಮಾಡಿದನು. ತನ್ನ ಭಕ್ತನು ಮಾಡಿದ ಸ್ತುತಿಯಿಂದ ಸುಪ್ರೀತನಾದ ವಾಸುದೇವನು ಸಂಪ್ರೀತಿಯಿಂದ ಪಾರಿಜಾತ ಪುಷ್ಪಮಾಲಿಕೆಯನ್ನು ದೂರ್ವಾಸ ಮುನಿಗೆ ಕೊಟ್ಟನು. ಆ ಮುನಿಯು ಕೈಲಾಸಕ್ಕೆ ಹೋಗುತ್ತಿರಲು ದಾರಿಯಲ್ಲಿ ಐರಾವತದ ಮೇಲೆ ಬರುತ್ತಿರುವ ದೇವೇಂದ್ರನನ್ನು ಕಂಡನು. ದೇವದೇವೋತ್ತಮನಾದ ನಾರಾಯಣನಿಂದ ದೊರೆತ ದಿವ್ಯ ಮಾಲಿಕೆಯನ್ನು ದೇವರಾಜನಿಗೆ ಕೊಟ್ಟನು. ಮದಿಸಿದ್ದ ಸ್ವರ್ಗಾಧಿಪತಿಯು ಆ ಪ್ರಸಾದ ಪುಷ್ಪವನ್ನು ಆನೆಯ ಮೇಲಿಟ್ಟನು. ವಿಷ್ಣು ಪ್ರಸಾದವನ್ನು ಸ್ವೀಕರಿಸಿದವರು ವಿಷ್ಣುವಿನಂತೆ ಸತ್ವಪ್ರಧಾನರಾಗುವರು. ಐರಾವತವು ಪ್ರಸಾದ ಪ್ರಭಾವದಿಂದ ವಿಷ್ಣು ತತ್ವದಲ್ಲಿ ನಿಂತುದರಿಂದ ದೇವೇಂದ್ರನನ್ನು ಬಿಟ್ಟು ಹೊರಟು ಹೋಯಿತು. ಸ್ವರ್ಗದ ಲಕ್ಷ್ಮಿಯು ವೈಕುಂಠಕ್ಕೆ ಹೊರಟು ಹೋದಳು. ತಪಸ್ಸಿನ ತೇಜಸ್ಸಿನಿಂದ ಕಾಂಚನದಂತೆ ಕಂಗೊಳಿಸುವ ಮಹಾಮುನಿಯನ್ನು ಮಹೇಂದ್ರನು ವಂದಿಸಿದನು. ವಿಷ್ಣು ಭಕ್ತನನ್ನು ಸ್ಪರ್ಶಿಸಿದ ವಾಯು ಯಾರ ಮೈಗೆ ಸೋಕಿದರೂ ಶುದ್ಧರಾಗುವರು. ತೀರ್ಥಗಳು ಪವಿತ್ರವಾಗುವವು, ಭೂಮಿಯು ಕ್ಷೇತ್ರವಾಗುವುದು. ಸಜ್ಜನರು ಲಕ್ಷ್ಮಿಯ ಕೃಪೆಯಿಂದ ಮೋಕ್ಷದ ಹಾದಿಯಲ್ಲಿ ನಡೆಯುವರು. ದೇವೇಂದ್ರನಿಗೆ ವೈರಾಗ್ಯ ಬಂದಿತು. ತನ್ನ ಗುರುವಾದ ಬೃಹಸ್ಪತಿಯು ಗಂಗಾ ನದಿಯಲ್ಲಿ ನಿಂತು ಪರಬ್ರಹ್ಮನನ್ನು ಧ್ಯಾನಿಸುತ್ತಿರುವುದನ್ನು ಕಂಡು ಕಾಲಿಗೆರಗಿದನು. ಗುರುವು ಸರ್ವರಲ್ಲಿ ಶ್ರೇಷ್ಠನು, ಧರ್ಮವನ್ನರಿತವನು, ಬಂಧುಪ್ರಿಯನು, ಬುದ್ಧ ಜನಪೂಜ್ಯನು, ಅಸುರರಿಗೆ ಅನಿಷ್ಟ ಸ್ವರೂಪನು, ದೇವತೆಗಳ ಹಿತಚಿಂತಕನು. ದೇವಗುರುವು ದೇವೇಂದ್ರನೊಡನೆ ಶಿವದೇವೋತ್ತಮ ವಾಸುದೇವನನ್ನು ಕಾಣಲು ವೈಕುಂಠಕ್ಕೆ ಹೋದನು. ಮಹಾವಿಪತ್ತು ಬಂದಾಗ ಮಹಾವಿಷ್ಣುವನ್ನು ಸ್ಮರಿಸಿದರೆ ಸಕಲ ದುರಿತಗಳು ಉದುರಿ ಹೋಗುವವು. ವೈಕುಂಠದಲ್ಲಿ ವಿಶ್ರಮಿಸುತ್ತಿರುವ ವಿಷ್ಣುವು ವಿಶ್ವಾಸದಿಂದ ದೇವತೆಗಳನ್ನು ಕುರಿತು, ಭಯ ಬಿಡಿರಿ, ಅಹಂಕಾರವಿರುವ ಕಡೆ ನಾನು ಹೇಗೆ ಇರಬಲ್ಲೆ? ಅಲ್ಲಿ ಲಕ್ಷ್ಮಿಯೂ ನಿಲ್ಲುವುದಿಲ್ಲ. ನಾರಾಯಣನ ನಾಮ ವಿಕ್ರಯ ಮಾಡುವ ಕಡೆ ಅತಿಥಿಗೆ ಅನ್ನ ಬಿಡದ ಆಚಾರಹೀನರಾದವರ ಮನೆ, ಮಂತ್ರದೀಕ್ಷೆ ಇಲ್ಲದವರ ಮನೆಯಿಂದ ಲಕ್ಷ್ಮಿಯು ಹೊರಟು ಹೋಗುವಳು. ಈಗ ನೀವೆಲ್ಲರೂ ಪ್ರಾರ್ಥಿಸಿದುದರಿಂದ ಹೇಳುವೆನು. ಸಮುದ್ರ ಮಥನ ಮಾಡಿರಿ, ಲಕ್ಷ್ಮಿಯು ಅವತರಿಸುವಳು. ಬ್ರಹ್ಮನೇ ಕ್ಷೀರ ಸಮುದ್ರದಲ್ಲಿ ಮಂದರ ಪರ್ವತವನ್ನಿಟ್ಟು ಆದಿಕೂರ್ಮನನ್ನು ಆಧಾರ ಮಾಡಿ ಆದಿಶೇಷನನ್ನು ಹಗ್ಗ ಮಾಡಿ ಕಡೆಯಿರಿ ಎಂದನು. ದೇವತೆಗಳು ಅದೇ ಪ್ರಕಾರ ಕಡೆದರು. ಧನ್ವಂತರಿಯು, ಉಚ್ಚೈಶ್ರವಸ್ಸು, ಐರಾವತವು, ಕೌಸ್ತುಭ, ರತ್ನವು, ಅಮೃತವು, ಸುದರ್ಶನ ಚಕ್ರವು, ಲಕ್ಷ್ಮಿಯು ಉದಯಿಸಿದರು. ಲಕ್ಷ್ಮಿಯು ವಿಷ್ಣುವಿಗೆ ಮಾಲೆಯನ್ನು ಹಾಕಿ ವರಿಸಿದಳು. ಸ್ವರ್ಗವು ಸಂಪತ್ಪೂರ್ಣವಾಯಿತು. ಸರ್ವರೂ ಸಂತೋಷಪಟ್ಟರು. ಇಂದ್ರನು ಪುಣ್ಯತೀರ್ಥದಲ್ಲಿ ಮಿಂದು ಶುಚಿರ್ಭೂತನಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಈ ರೀತಿ ಧ್ಯಾನಿಸಿದನು. ಸಹಸ್ರದಳ ಪದ್ಮಸ್ಥ ಕರ್ಣಿಕವಾಸಿನೀಂ ಪರಾಂ, ಸರತ್ವಾವರಣ ಕೋಟಿಂದು ಪ್ರಭಾಮುಷ್ಟಿ ಕರಾಂಪರಾಂ, ಸ್ವತೇಜಸ ಪ್ರಜ್ವಲಂತೀಂ ಸುಖದೃಶ್ಯಂ ಮನೋಹರಾಂ, ಪ್ರತಪ್ತ ಕಾಂಚನ ನಿಭಾಶೋಭಾ ಮೂರ್ತಿಮತೀಂ ಸತೀಂ, ರತ್ನಭೂಷಣ ಭೂಷಾಢ್ಯಾಂ ಶೋಭಿತಾಂ ಪೀತವಾಸಸ, ಈಶದ್ದಾಸ್ಯ ಪ್ರಸನ್ನಾಸ್ಯಾಂ, ಶಶ್ವತ್ ಸುಸ್ಥಿರ ಯೌವನಾಂ, ಸರ್ವಸಂಪತ್ಪ್ರದಾತ್ರೀಂ ಮಹಾಲಕ್ಷ್ಮೀಂ ಭಜೆ ಶುಭಾಂ. ಪೂರ್ವದಲ್ಲಿ ದೇವತೆಗಳು ಸತ್ಯಲೋಕಕ್ಕೆ ಹೋಗಿ
ಬ್ರಹ್ಮನನ್ನು ಕುರಿತು ತಮಗೆ ಆಹಾರವನ್ನು ತೋರಿಸೆಂದರು. ಬ್ರಹ್ಮನು ವಿಷ್ಣುವನ್ನು ಪ್ರಾರ್ಥಿಸಲು ಯಜ್ಞವನ್ನು ತೋರಿಸಿದನು. ವಿಷ್ಣುವು ಯಜ್ಞ ಸ್ವರೂಪನು. ಭಕ್ತಿಯಿಂದ ಜನರು ಕೊಡುವ ಹವಿಸ್ಸನ್ನು ದೇವತೆಗಳಿಗೆ ಕೊಡುವವರು ಯಾರು ಎಂಬ ಸಮಸ್ಯೆಯುಂಟಾಯಿತು. ದೇವತೆಗಳು ಭಕ್ತಿಯಿಂದ ಮೂಲ ಪ್ರಕೃತಿಯನ್ನು ಪೂಜಿಸಿದರು. ಆಗ ಪರಾಶಕ್ತಿಯ ಅಂಶದಿಂದ ಮಹಾ ತೇಜಸ್ಸೊಂದು ಆವಿರ್ಭವಿಸಿತು. ಸ್ತ್ರೀರೂಪವನ್ನು ಧರಿಸಿತು. ಶಕ್ತಿ ಸ್ವರೂಪಳು, ಸುಂದರಿಯು, ಮೇಘವರ್ಣಳು, ಮನೋಹರಳು, ವರದಾಯಿನಿಯೂ ಆಗಿ ಬ್ರಹ್ಮನ ಮುಂದೆ ನಿಂತಳು. ಬ್ರಹ್ಮನು ದೇವಿ ಅಗ್ನಿಗೆ ಸುಡುವ ಶಕ್ತಿಯಾಗಿ ಮನುಷ್ಯರು ಕೊಡುವ ಹವಿಸ್ಸನ್ನು ದೇವತೆಗಳಿಗೆ ಕೊಟ್ಟು ಸ್ವಾಹಾದೇವಿ ಎಂದು ಪ್ರಸಿದ್ಧಳಾಗು ಎಂದನು. ಆದರೆ ತೇಜಸ್ವಿನಿಯಾದ ದೇವಿಯು ವಿಷ್ಣುವನ್ನು ಕೃಷ್ಣನೆಂದು ಜಪ ತಪಸ್ಸುಗಳಿಂದ ಒಲಿಸಿಕೊಳ್ಳಲು ಪ್ರಯತ್ನಿಸಿದಳು. ಮಹಾವಿಷ್ಣುವು ದರ್ಶನ ಕೊಟ್ಟು, ಸುಂದರಿ, ಈಗ ದೇವತೆಗಳ ಕಾರ್ಯಕ್ಕಾಗಿ ಅಗ್ನಿದೇವನ ಪತ್ನಿಯಾಗು. ಮುಂದೆ ನಗ್ನಚಿತ್ತೆಂಬ ರಾಜನ ಮಗಳಾಗುವೆ. ಆಗ ನನ್ನ ಪತ್ನಿಯಾಗುವೆ ಎಂದು ಸಮಾಧಾನ ಮಾಡಿದನು. ಭಗವಂತನ ಆಜ್ಞೆಯಂತೆ ಸ್ವಾಹಾದೇವಿಯನ್ನು ಅಗ್ನಿಯು ವಿವಾಹವಾದನು. ಸ್ವಲ್ಪ ಕಾಲದಲ್ಲಿ ಸ್ವಾಹಾದೇವಿಯು ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಎಂಬ 3 ಸುಂದರ ಪುತ್ರರನ್ನು ಪಡೆದಳು. ದೇವತೆಗಳು ಹರ್ಷದಿಂದ ಪ್ರತಿಯೊಂದು ಹೋಮದಲ್ಲೂ ಮಂತ್ರದ ಕೊನೆಯಲ್ಲಿ ಸ್ವಾಹ ಶಬ್ದವನ್ನು ಸೇರಿಸಬೇಕು. ಈ ಶಬ್ದವಿಲ್ಲದ ಮಂತ್ರವು ಫಲವನ್ನು ಕೊಡಲಾರದು. ಸ್ವಾಹಾದೇವಿಯು ಇನ್ನು ಮುಂದೆ ಪೂಜಾರ್ಹಳು. ಈ ದೇವಿಯ ಜಪದ ಮಂತ್ರ ಓಂ ಹ್ರೀಂ ಶ್ರೀಂ ವಹಿನಿಜಾಯೈ ದೇವೈ ಸ್ವಾಹ. ದೇವಿಗೆ ಸ್ವಾಹ, ವಹಿನಿ ಪ್ರಿಯ, ವಹಿನಿಜಾಯ ಶಕ್ತಿ, ಸಂತೋಷಕಾರಿಣಿ ಪ್ರಿಯ, ಕಾಲದಾತ್ರಿ, ಪರಿಪಾಕಕರಿ, ಧ್ರುವ, ಸದಾನ ರಣಾಂಗತಿ, ದಾಹಿಕ, ದಹನಕ್ಷಮ, ಸಂಸಾರ ರೂಪ, ಘೋರ ಸಂಸಾರ, ತಾರಿಣಿ, ದೇವಜೀವನ ರೂಪ, ದೇವಪೋಷಣಕಾರಿಣಿ ಎಂದು 16 ದಿವ್ಯ ನಾಮಗಳಿವೆ. ಪನ್ನಿಪುತ್ರ, ಆರೋಗ್ಯ, ಐಶ್ವರ್ಯವನ್ನು ಕೊಡುವಳು. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನು ಕವ್ಯವಾಹ, ಸೋಮ, ಯಮ, ಆರ್ಯಮ, ಅಗ್ನಿಷ್ಠಾತ, ಬಹಿರ್ಷದ, ಸೋಪಮ ಎಂಬ 7 ಪಿತೃಗಣಗಳನ್ನು ಸೃಷ್ಟಿಸಿ ಅವರಿಗೆ ಶ್ರಾದ್ದಾನ್ನವನ್ನು ಗೊತ್ತು ಮಾಡಿದನು. ಆದರೆ ಅವರಿಗೆ ಆಹಾರವು ಸರಿಯಾಗಿ ದೊರೆಯುತ್ತಿರಲಿಲ್ಲ. ಅದನ್ನರಿತ ಬ್ರಹ್ಮನು ಮನಸ್ಸಿನಿಂದ ಮನೋಹರಳಾದ ಕಾಂತಿಯುಕ್ತಳಾದ ಕನ್ಯೆಯನ್ನು ಸೃಷ್ಟಿಸಿದನು. ಇವಳು ವಿದ್ಯಾವತಿ, ಗುಣವತಿ, ಲಕ್ಷ್ಮಿಯಂತೆ ಲಕ್ಷಣವತಿ. ಬ್ರಹ್ಮನು ಸ್ವಧಾ ಎಂದು ನಾಮಕರಣ ಮಾಡಿ ಪಿತೃದೇವತೆಗಳಿಗೆ ಕೊಟ್ಟನು. ಪಿತೃಗಳಿಗೆ ಕವ್ಯವನ್ನು ದಾನ ಮಾಡುವಾಗ ಸ್ವಧಾಂತವಾದ ಮಂತ್ರಗಳನ್ನು ಉಚ್ಚರಿಸಬೇಕೆಂದು ಸ್ವಧಾದೇವಿಯನ್ನು ಪೂಜಿಸಿ ನಂತರ ಶ್ರಾದ್ದ ಮಾಡಬೇಕೆಂದು ತಿಳಿಸಿದನು. ಓಂ ಹ್ರೀಂ ಶ್ರೀಂ ಕ್ಲೀಂ ಸ್ವಧಾದೇವೈ ಸ್ವಾಹ ಎಂಬ ಮಂತ್ರದಿಂದ ನಮಸ್ಕರಿಸಬೇಕು. ತೀರ್ಥಸ್ನಾನದ ಫಲವೂ ಬರುವುದು. ರಾಧೆಯು ಕೃಷ್ಣನ ಅಂತರಂಗ ಭಕ್ತಳು. ಅತಿಶಯವಾದ ಪ್ರೀತಿಯನ್ನು ಪತಿಯಾದ ಕೃಷ್ಣನಲ್ಲಿ ತೋರಿಸುತ್ತಿದ್ದಳು. ಕುಲಸ್ತ್ರೀಗೆ ಪತಿಯೇ ನಂಟನು. ದೇವರು, ದಿಕ್ಕು, ಸಂಪತ್ತು, ಧರ್ಮದಾತನು, ಗೌರವಸ್ಥನು. ಸತಿಯನ್ನು ಪೋಷಿಸುವುದರಿಂದ ಭರ್ತನು, ಭಯಾದಿಗಳಿಂದ ರಕ್ಷಿಸುವುದರಿಂದ ಪತಿಯು, ತನ್ನ ದೇಹಕ್ಕೆ ಒಡೆಯನಾದುದರಿಂದ ಸ್ವಾಮಿಯು, ಕಾಮಪೂರ್ಣ ಮಾಡುವುದರಿಂದ ಕಾಂತನು, ಸುಖವನ್ನು ಹೆಚ್ಚಿಸುವುದರಿಂದ ಬಂಧುವು, ಪ್ರೀತಿಯನ್ನು ಕರುಣಿಸುವುದರಿಂದ ಪ್ರಿಯನು, ಐಶ್ವರ್ಯವನ್ನು ಕೊಡುವ ಈಶನು, ರತಿ ಸುಖವನ್ನು ನೀಡುವುದರಿಂದ ರಮಣನು, ಪ್ರಾಣ ಸಂರಕ್ಷಕನಾದುದರಿಂದ ಪ್ರಾಣನಾಯಕನು. ತೀರ್ಥ ಸ್ನಾನಗಳು, ದಕ್ಷಿಣೆಗಳು, ಭೂಪ್ರದಕ್ಷಿಣೆ, ತಪಸ್ಸುಗಳು, ವ್ರತಗಳು, ದಾನಗಳು, ಗುರು ಬ್ರಾಹ್ಮಣ ದೇವತಾ ಸೇವೆ ಇವೆಲ್ಲವೂ ಪತಿ ಸೇವೆಯ 16ನೇ ಒಂದು ಪಾಲಿಗೆ ಸಮವಲ್ಲ. ಯಜ್ಞದಲ್ಲಿ ದಾನ ಧರ್ಮಗಳನ್ನಷ್ಟೇ ಮಾಡಿದರೂ ದಕ್ಷಿಣೆಗೆ ಸರಿದೂಗದು. ಯಜ್ಞದೇವನು ದಕ್ಷಿಣಾದೇವಿಯನ್ನು ಪೂಜಿಸಿ ಕೃತಾರ್ಥನಾದನು. ದಕ್ಷಿಣಾದೇವಿಯ ಪುತ್ರಫಲನು ಎಲ್ಲ ಕರ್ತೃಗಳಿಗೆ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡುವನು. ಯಜ್ಞದಾನ ವ್ರತಗಳನ್ನು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೂ ದಕ್ಷಿಣೆ ಇಲ್ಲವಾದರೆ ಆ ಕರ್ಮದ ಫಲವು ಬಲಿಚಕ್ರವರ್ತಿಗೆ ಸೇರುವುದು. ದಕ್ಷಿಣಾದೇವಿಯ ಮೂಲ ಮಂತ್ರ ಓಂ ಶ್ರೀಂ ಕ್ಲೀಂ ಹ್ರೀಂ ದಕ್ಷಿಣಾಯೈ ಸ್ವಾಹ. ಈ ಮಂತ್ರ ಜಪದಿಂದ ಸುಖ, ಪ್ರೀತಿ, ವಿದ್ಯೆ, ಧನ, ಭೂಮಿ, ಸುತಪ್ರಾಪ್ತಿ. ಷಷ್ಠೀದೇವಿಯು ಮೂಲ ಪ್ರಕೃತಿಯ 6ನೇ ಒಂದಂಶದವಳು. ಬಾಲಕರ ರಕ್ಷಕಳು, ವೈಷ್ಣವಿ ಎಂದು ಪ್ರಸಿದ್ಧಳು. ಕುಮಾರಸ್ವಾಮಿಯ ಪ್ರಿಯ ಪತ್ನಿಯು, ಸ್ವಯಂಭೂ ಮನುವಿನ ಮಗ, ಪ್ರಿಯವ್ರತ ರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಕಶ್ಯಪ ಮುನಿಯು ಮಾಡಿಸಿದ ಮೇಲೆ ಮಹಾರಾಣಿ ಮಾಲಿನಿಯು ಗರ್ಭವತಿಯಾದಳು. ಬಂಗಾರದ ಮೈಬಣ್ಣವುಳ್ಳ ಬಾಲಕನನ್ನು ಪಡೆದಳು. ಆ ಮಗುವಿಗೆ ಮೇಲುನೋಟ, ಪ್ರಾಣರಹಿತ ದೇಹ. ರಾಜನಿಗೆ ಅಪಾರ ದುಃಖ. ಅದೇ ವೇಳೆಗೆ ರಾಜನು ದೇವಿ ದೇವಸೇನೆಯ ದರ್ಶನ ಪಡೆದನು. ಕುಮಾರಸ್ವಾಮಿಯ ಪತ್ನಿಯಾದ ದೇವಸೇನೆಯು ಬ್ರಹ್ಮನ ಮಾನಸ ಪುತ್ರಿಯು. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡುವಳು. ರಾಜನ ಮಗ ಮಂಕಾಗಿರುವುದನ್ನು ಕಂಡು ರಾಜ ಚಿಂತಿಸದಿರು. ವಂಶವೃದ್ಧಿ, ಆಯುಸ್ಸು, ಸಂಪತ್ತು, ರೂಪ, ಗುಣಶೀಲಗಳು ನಮ್ಮ ಕರ್ಮಕ್ಕೆ ತಕ್ಕಂತೆ ಬರುವವು.
ಎಂದು ಅಂದುಕೋ. ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿರುವುದು ನೀನು ಮಾಡಿದ ಶುದ್ಧ ಕರ್ಮದಿಂದಲೇ ಎಂದು ಆ ಬಾಲಕನನ್ನು ಎತ್ತಿ ತನ್ನ ಶಕ್ತಿಯಿಂದ ಬದುಕಿಸಿದಳು. ಆದರೆ ತನ್ನೊಡನೆಯೇ ಬಾಲಕನನ್ನು ಎತ್ತಿಕೊಂಡು ಹೊರಟಳು. ರಾಜನು ಆಶ್ಚರ್ಯ ದುಃಖದಿಂದ ಬೇಡಲು ಚಿಂತಿಸದಿರು. ಮುಂದೆ ಸಕಲ ಸದ್ಗುಣಶೀಲನಾದ ಸುರತನೆಂಬ ಸುಪುತ್ರನು ಜನಿಸುವನು. ಯೋಗಿಶ್ರೇಷ್ಠನು ಜ್ಞಾನಿಯೂ ಆಗಿ ಸಕಲ ರಾಜರುಗಳಿಂದ ಪೂಜೆಯನ್ನು ಪಡೆಯುವನು ಎಂದು ಹೇಳಿ ತಾನು ಎತ್ತುಕೊಂಡಿದ್ದ ಬಾಲಕನನ್ನು ಹಿಂತಿರುಗಿಸಿ ಹೊರಟು ಹೋದಳು. ರಾಜನು ಪ್ರತಿ ತಿಂಗಳ ಷಷ್ಠಿ ದಿನ ಈ ದೇವಿಯ ಪೂಜೆಯನ್ನು ಮಾಡುತ್ತಾ ದೇಶದಲ್ಲೆಲ್ಲ ಪ್ರಸಿದ್ಧಪಡಿಸಿದನು. ಷಷ್ಠಿ ದಿವಸ ಸಾಲಗ್ರಾಮ, ಕಲಶ ಅಥವಾ ವಿಗ್ರಹದಲ್ಲಿ ಆ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಿ ಓಂ ಹ್ರೀಂ ಷಷ್ಠಿ ದೇವೈ ಸ್ವಾಹ ಎಂದು ಜಪಿಸಬೇಕು. ನಂತರ ಪ್ರಿಯವ್ರತನು ಮಾಡಿದ ಸ್ತೋತ್ರವನ್ನು ಪಠಿಸಬೇಕು. ನಮೋ ದೇವೈ ಮಹಾದೇವೈ ಸಿದ್ಧೈ ಶಾಂತೈ ನಮೋ ನಮಃ ಶುಭಾಯೈ ದೇವಸೇನಾಯೈ ಷಷ್ಠೈ ದೇವೈ ನಮೋ ನಮಃ ವರದಾಯೈ ಪುತ್ರದಾಯೈ ಧನದಾಯೈ ನಮೋ ನಮಃ ಸುಖದಾಯೈ ಮೋಕ್ಷದಾಯೈ ಷಷ್ಠೇ ದೇವೈ ನಮೋ ನಮಃ. ದೇವಿಯು ಪ್ರಸವ ಗೃಹದಲ್ಲೇ ಸಾಯುವರೆಂಬ ಮಕ್ಕಳಿಗೆ ಬರುವ ಕಾಕಿವಂಧ್ಯ ರೋಗವನ್ನು ಕಳೆಯುವಳು. 1 ತಿಂಗಳು ಮಾಡುವ ದೇವಿ ಪೂಜೆಯಿಂದ ಸಕಲ ಇಷ್ಟಾರ್ಥಗಳು ಈಡೇರುವುವು. ನಾರಾಯಣನ ಮಹರ್ಷಿಯು ಧರ್ಮದೇವನಿಂದ ಕೇಳಿದ್ದ ಮಂಗಳಚಂಡಿ ಚರಿತ್ರೆಯನ್ನು ಹೇಳಿದನು. ದಕ್ಷಯಾ ವರ್ತತೆ ಚಂಡಿ ಕಲ್ಯಾಣೇಶು ಚ ಮಂಗಳ ಮಂಗಳೇಶು ಚ ಯಾ ದಕ್ಷಾ ಸಾ ಚ ಮಂಗಳಚಂಡಿಕಾ ಪೂಜ್ಯ ಯಾ ವರ್ತತೆ ಚಂಡಿ ಮಂಗಳೋಪಿ ಮಹೀಸುತ ಮಂಗಳಾಭೀಷ್ಟ ದೇವಿ ಯಾ ಸಾ ವ ಮಂಗಳಚಂಡಿಕಾ. ಮಂಗಳವನ್ನುಂಟು ಮಾಡುವುದರಲ್ಲಿ ಶಕ್ತಳಾದ, ಸಮಸ್ತ ವಸ್ತುಗಳಲ್ಲಿ ಮಂಗಳಕರಳಾದ ಭೂಮಿಯ ಪುತ್ರರು ಮಂಗಳನಿಗೂ ಪೂಜ್ಯಳಾದ ಭಕ್ತರಿಗೆ ಮಂಗಳವನ್ನುಂಟು ಮಾಡುವವಳು ಮಂಗಳ ಚಂಡಿಕಾ ದೇವಿ. ಮೊದಲು ಮಂಗಳನೆಂಬ ರಾಜನು ದೇವಿಯನ್ನು ಪೂಜಿಸಿದನು. ದುರ್ಗಾದೇವಿಯ ಇನ್ನೊಂದು ರೂಪವೇ ಚಂಡಿಕಾ. ತ್ರಿಪುರ ಸಂಹಾರ ಕಾಲದಲ್ಲಿ ಶಿವನು ಮಂಗಳಚಂಡಿಕಾ ದೇವಿಯನ್ನು ಪೂಜಿಸಿದನು. ರಣರಂಗದಲ್ಲಿ ಶಿವನ ವಾಹನ ಋಷಭವು ಪೆಟ್ಟು ತಿನ್ನಲು ದೇವಿ ಆಜ್ಞೆಯಂತೆ ವಿಷ್ಣುವು ಋಷಭ ವಾಹನವಾದನು. ಶಿವನು ದೈತ್ಯರನ್ನು ಸಂಹರಿಸಿ ಜಯಶೀಲನಾದನು. ಆಗ ಶಿವನು ಮಂಗಳ ಸ್ನಾನ ಮಾಡಿ ಮಂಗಳಚಂಡಿಕಾ ದೇವಿಯನ್ನು ಪೂಜಿಸಿ ಓಂ ಹ್ರೀಂ ಶ್ರೀಂ ಕ್ಲೀಂ ಸರ್ವ ಪೂಜೈ ದೇವಿ ಮಂಗಳಚಂಡಿಕೆ ಹೂಂ ಹೂಂ ಫಟ್ ಸ್ವಾಹ ಎಂದು ಜಪಿಸಿದನು. ನಂತರ ಪರಮ ಮಂಗಳ ರೂಪಿಣಿಯಾದ ದೇವಿಯನ್ನು ಧ್ಯಾನಿಸಿ ಸ್ತೋತ್ರ ಮಾಡಿದನು. ಮಂಗಳವನ್ನು ಅಪೇಕ್ಷಿಸುವ ಜನರು ಪ್ರತಿ ಮಂಗಳವಾರ ದೇವಿಯನ್ನು ಪೂಜಿಸಬೇಕು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.